ವಿಚಾರವಾಗಿ ನಡೆದಿರತಕ್ಕಂತಹ ಒಂದು ಬಡದಾಟ ಹಿಂಸಾಚಾರಕ್ಕೆ ತಿರುಗಿ ಇದೀಗ ಬೂದಿ ಮುಚ್ಚದ ಕೆಂಡವಾಗಿದೆ. ಮತ್ತೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರನ್ನೇ ಗುರಿಯಾಗಿಸಿಕೊಂಡು ಅವರ ಮನೆ ಮೇಲೆ ಕಲ್ಲು ತೂರಾಟ ಹಾಗೂ ಗುಂಡಿನ ದಾಳಿಯನ್ನು ನಡೆಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಮಾಜಿ ಸಚಿವರಿಗೆ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ರಾಜ್ಯ ರಾಜಕಾರಣದಲ್ಲಿ ಬ್ಯಾನರ್ ಗಲಾಟೆಯಿಂದಾಗಿ ಏನು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತ ಗುಂಡು ತಗಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಘಟನಾ ಸ್ಥಳದಲ್ಲಿ ನಾನಿದ್ದೇನೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇನ್ನೂ ಕೂಡ ಪೊಲೀಸ್ ಭದ್ರತೆ ಮುಂದುವರೆದಿದೆ ಅಂತಾನೆ ಹೇಳಬಹುದಾಗಿದೆ. ಗಮನಿಸಬಹುದು, ಕಳೆದ 3 ದಿನಗಳಿಂದ ಕೂಡ ಇಲ್ಲಿ ಪೊಲೀಸ್ ಭದ್ರತೆ ಸಂಪೂರ್ಣವಾಗಿ ಇರತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಬಂದೋಬಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಮಾಡ್ತಾ ಇರತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಇದರ ಜೊತೆಗೇನೆ ಡಿಆರ್ ವ್ಯಾನ್ಗಳು, ಅದರ ಜೊತೆಗೆ ಡಿಆರ್ ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳದಲ್ಲೇ ಮುಖ ಮೂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಇದೇ ಸ್ಥಳದಲ್ಲಿ ಇವತ್ತೇನು ಗಲಾಟೆ ಪ್ರಾರಂಭವಾಯಿತು, ಬ್ಯಾನರ್ ವಿಚಾರವಾಗಿ ಏನು ಗಲಾಟೆ ಪ್ರಾರಂಭವಾಯಿತು, ಆ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ ಇವತ್ತು ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗ್ಲಿಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಾನು ಇರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು, ಅದರ ಜೊತೆಗೆ ಖಾರದ ಪುಡಿಯನ್ನ ಏರಿಸಿರ್ತಕ್ಕಂಥದ್ದು, ಜೊತೆಗೆ ಏರ್ ಫೈರ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೇನೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರು ಮೃತಪಟ್ಟಿದ್ದು ಕೂಡ ಇದೇ ಜಾಗದಲ್ಲಿ. ಫೈರ್ ಆಗಿ ಇವತ್ತು ಗುಂಡು ತಗಲಿ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿರ್ತಕ್ಕಂತಹ ಈ ಜಾಗದಲ್ಲಿ ನಾನು ಇರ್ತಕ್ಕಂಥದ್ದು. ಈ ಬಲಭಾಗದಲ್ಲಿ ನಾವು ನೋಡೋದಾದ್ರೆ ಪೊಲೀಸ್ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಳಗೊಳಿಸ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ನಾವು ನೋಡೋದಾದ್ರೆ ಆ ಪೊಲೀಸ್ ಜೀಪ್ ನಿಂತಿರ್ತಕ್ಕಂತಹ ಪಕ್ಕದಲ್ಲೇ ಇವತ್ತು ಆ ಬ್ಯಾನರ್ ಅನ್ನ ಏನು ಕಟ್ಟಲಾಗಿತ್ತು, ಆ ಬ್ಯಾನರ್ ಇಂದ ನಡೆದಂತಹ ಗಲಾಟೆ ಏನಿದೆ ಇವತ್ತು, ಆ ಗಲಾಟೆಯಿಂದ ಸಂಪೂರ್ಣವಾಗಿ ಆ ಬಳ್ಳಾರಿ ಈ ಒಂದು ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇದೇ ಒಂದು ಆ ಬ್ಯಾನರ್ ನ ಸಣ್ಣ ವಿಚಾರಕ್ಕೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ, ಬಿಜೆಪಿಯವರು ಬಳ್ಳಾರಿಯನ್ನ ಬಿಹಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಿಜೆಪಿಯ ನಾಯಕರು ಹೇಳ್ತಾರೆ, ಕಾಂಗ್ರೆಸ್ನವರು ಬಳ್ಳಾರಿಯನ್ನ ಬಿಜೆಪಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ, ಬಳ್ಳಾರಿಯನ್ನ ಬಿಹಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಎರಡೂ ಪಾರ್ಟಿಯ ನಾಯಕರು ಬಳ್ಳಾರಿಯನ್ನ ಬಿಹಾರ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಅಂತಕ್ಕಂತಹ ಅನುಮಾನ ಇವತ್ತು ಈ ಭಾಗದ ಜನರಿಗೆ ಮೂಡ್ತಾ ಇರತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂತಹ ಈ ಒಂದು ರಕ್ತಸಿಕ್ತ ರಾಜಕೀಯಕ್ಕೆ ಅಂತ್ಯ ಹಾಡಲಾಗುತ್ತಾ ಅಂತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಈ ಒಂದು ತನಿಖೆ ಏನಿದೆ, ಆ ತನಿಖೆಗೆ ತಪ್ಪಿತಸ್ಥರು ಯಾರು, ಅದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ವಿಚಾರವಾಗಿ ನಡೆದಿರತಕ್ಕಂತಹ ಒಂದು ಬಡದಾಟ ಹಿಂಸಾಚಾರಕ್ಕೆ ತಿರುಗಿ ಇದೀಗ ಬೂದಿ ಮುಚ್ಚದ ಕೆಂಡವಾಗಿದೆ. ಮತ್ತೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರನ್ನೇ ಗುರಿಯಾಗಿಸಿಕೊಂಡು ಅವರ ಮನೆ ಮೇಲೆ ಕಲ್ಲು ತೂರಾಟ ಹಾಗೂ ಗುಂಡಿನ ದಾಳಿಯನ್ನು ನಡೆಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಮಾಜಿ ಸಚಿವರಿಗೆ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ರಾಜ್ಯ ರಾಜಕಾರಣದಲ್ಲಿ ಬ್ಯಾನರ್ ಗಲಾಟೆಯಿಂದಾಗಿ ಏನು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತ ಗುಂಡು ತಗಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಘಟನಾ ಸ್ಥಳದಲ್ಲಿ ನಾನಿದ್ದೇನೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇನ್ನೂ ಕೂಡ ಪೊಲೀಸ್ ಭದ್ರತೆ ಮುಂದುವರೆದಿದೆ ಅಂತಾನೆ ಹೇಳಬಹುದಾಗಿದೆ. ಗಮನಿಸಬಹುದು, ಕಳೆದ 3 ದಿನಗಳಿಂದ ಕೂಡ ಇಲ್ಲಿ ಪೊಲೀಸ್ ಭದ್ರತೆ ಸಂಪೂರ್ಣವಾಗಿ ಇರತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಬಂದೋಬಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಮಾಡ್ತಾ ಇರತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಇದರ ಜೊತೆಗೇನೆ ಡಿಆರ್ ವ್ಯಾನ್ಗಳು, ಅದರ ಜೊತೆಗೆ ಡಿಆರ್ ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳದಲ್ಲೇ ಮುಖ ಮೂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಇದೇ ಸ್ಥಳದಲ್ಲಿ ಇವತ್ತೇನು ಗಲಾಟೆ ಪ್ರಾರಂಭವಾಯಿತು, ಬ್ಯಾನರ್ ವಿಚಾರವಾಗಿ ಏನು ಗಲಾಟೆ ಪ್ರಾರಂಭವಾಯಿತು, ಆ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ ಇವತ್ತು ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗ್ಲಿಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಾನು ಇರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು, ಅದರ ಜೊತೆಗೆ ಖಾರದ ಪುಡಿಯನ್ನ ಏರಿಸಿರ್ತಕ್ಕಂಥದ್ದು, ಜೊತೆಗೆ ಏರ್ ಫೈರ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೇನೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರು ಮೃತಪಟ್ಟಿದ್ದು ಕೂಡ ಇದೇ ಜಾಗದಲ್ಲಿ. ಫೈರ್ ಆಗಿ ಇವತ್ತು ಆ ಗುಂಡು ತಗಲಿ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿರ್ತಕ್ಕಂತಹ ಈ ಜಾಗದಲ್ಲಿ ನಾನು ಇರ್ತಕ್ಕಂಥದ್ದು. ಈ ಬಲಭಾಗದಲ್ಲಿ ನಾವು ನೋಡೋದಾದ್ರೆ
ಪೊಲೀಸ್ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಳಗೊಳಿಸ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ನಾವು ನೋಡೋದಾದ್ರೆ ಆ ಪೊಲೀಸ್ ಜೀಪ್ ನಿಂತಿರ್ತಕ್ಕಂತಹ ಪಕ್ಕದಲ್ಲೇ ಇವತ್ತು ಆ ಬ್ಯಾನರ್ ಅನ್ನ ಏನು ಕಟ್ಟಲಾಗಿತ್ತು, ಆ ಬ್ಯಾನರ್ ಇಂದ ನಡೆದಂತಹ ಗಲಾಟೆ ಏನಿದೆ, ಇವತ್ತು ಆ ಗಲಾಟೆಯಿಂದ ಸಂಪೂರ್ಣವಾಗಿ ಆ ಬಳ್ಳಾರಿ ಈ ಒಂದು ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇದೇ ಒಂದು ಆ ಬ್ಯಾನರ್ ನ ಸಣ್ಣ ವಿಚಾರಕ್ಕೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಬಿಜೆಪಿಯವರು ಬಳ್ಳಾರಿಯನ್ನ ಬಿಹಾರ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಿಜೆಪಿಯ ನಾಯಕರು ಹೇಳ್ತಾರೆ ಕಾಂಗ್ರೆಸ್ನವರು ಬಳ್ಳಾರಿಯನ್ನ ಬಿಜೆಪಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಅಂತಕ್ಕಂಥ, ಬಳ್ಳಾರಿಯನ್ನ ಬಿಹಾರ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಅಂತಕ್ಕಂಥದ್ದು. ಎರಡೂ ಪಾರ್ಟಿಯ ನಾಯಕರು ಬಳ್ಳಾರಿಯನ್ನ ಬಿಹಾರ ಮಾಡ್ಲಿಕ್ಕೆ ಹೊಂಟಿದಾರ ಅಂತಕ್ಕಂತಹ ಅನುಮಾನ ಇವತ್ತು ಈ ಭಾಗದ ಜನರಿಗೆ ಮೂಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂತಹ ಈ ಒಂದು ರಕ್ತಸಿಕ್ತ ರಾಜಕೀಯಕ್ಕೆ ಅಂತ್ಯ ಹಾಡಲಾಗುತ್ತಾ ಅಂತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಈ ಒಂದು ತನಿಖೆ ಏನಿದೆ, ಆ ತನಿಖೆಗೆ ತಪ್ಪಿತಸ್ಥರು ಯಾರು, ಅದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಕ್ರಮವನ್ನ ಜರುಗಿಸಬೇಕು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ವಿಚಾರವಾಗಿ ನಡೆದಿರತಕ್ಕಂತಹ ಒಂದು ಬಡದಾಟ ಹಿಂಸಾಚಾರಕ್ಕೆ ತಿರುಗಿ ಇದೀಗ ಬೂದಿ ಮುಚ್ಚದ ಕೆಂಡವಾಗಿದೆ. ಮತ್ತೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರನ್ನೇ ಗುರಿಯಾಗಿಸಿಕೊಂಡು ಅವರ ಮನೆ ಮೇಲೆ ಕಲ್ಲು ತೂರಾಟ ಹಾಗೂ ಗುಂಡಿನ ದಾಳಿಯನ್ನು ನಡೆಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಮಾಜಿ ಸಚಿವರಿಗೆ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ರಾಜಕಾರಣದಲ್ಲಿ ಬ್ಯಾನರ್ ಗಲಾಟೆಯಿಂದಾಗಿ ಏನು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತ ಗುಂಡು ತಗಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಘಟನಾ ಸ್ಥಳದಲ್ಲಿ ನಾನಿದ್ದೇನೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇನ್ನೂ ಕೂಡ ಪೊಲೀಸ್ ಭದ್ರತೆ ಮುಂದುವರೆದಿದೆ ಅಂತಾನೆ ಹೇಳಬಹುದಾಗಿದೆ. ಗಮನಿಸಬಹುದು, ಕಳೆದ 3 ದಿನಗಳಿಂದ ಕೂಡ ಇಲ್ಲಿ ಪೊಲೀಸ್ ಭದ್ರತೆ ಸಂಪೂರ್ಣವಾಗಿ ಇರತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಬಂದೋಬಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಮಾಡ್ತಾ ಇರತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಇದರ ಜೊತೆಗೇನೆ ಡಿಆರ್ ವ್ಯಾನ್ಗಳು, ಅದರ ಜೊತೆಗೆ ಡಿಆರ್ ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳದಲ್ಲೇ ಮುಖ ಮೂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಇದೇ ಸ್ಥಳದಲ್ಲಿ ಇವತ್ತೇನು ಗಲಾಟೆ ಪ್ರಾರಂಭವಾಯಿತು, ಬ್ಯಾನರ್ ವಿಚಾರವಾಗಿ ಏನು ಗಲಾಟೆ ಪ್ರಾರಂಭವಾಯಿತು, ಆ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ ಇವತ್ತು ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗ್ಲಿಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಾನು ಇರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು, ಅದರ ಜೊತೆಗೆ ಖಾರದ ಪುಡಿಯನ್ನ ಏರಿಸಿರ್ತಕ್ಕಂಥದ್ದು, ಜೊತೆಗೆ ಏರ್ ಫೈರ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೇನೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರು ಮೃತಪಟ್ಟಿದ್ದು ಕೂಡ ಇದೇ ಜಾಗದಲ್ಲಿ. ಫೈರ್ ಆಗಿ ಇವತ್ತು ಆ ಗುಂಡು ತಗಲಿ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿರ್ತಕ್ಕಂತಹ ಈ ಜಾಗದಲ್ಲಿ ನಾನು ಇರ್ತಕ್ಕಂಥದ್ದು. ಈ ಬಲಭಾಗದಲ್ಲಿ ನಾವು ನೋಡೋದಾದ್ರೆ ಪೊಲೀಸ್ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಳಗೊಳಿಸ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ನಾವು ನೋಡೋದಾದ್ರೆ